ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇವತ್ತು ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಅದು ಯಾಕೆ ಅಂತ ಅಂದ್ಕೊಂಡಿದ್ದೀರಾ? ಇವತ್ತಿಗೆ ನನಗೆ 1000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನ್ನ ಮೇಲೆ ತುಂಬಾ ಖುಷಿ ಆಗ್ತಿದೆ. ಬರೀ ನನ್ನ ವಾಯ್ಸಿಂದ ಹಾಗೆಯೇ ನಾನೊಂದು ಸೀರಿಯಲ್ ಕಂಟೆಂಟ್ ಹಾಕೋದ್ರಿಂದ ನನ್ನ ಸ್ಟೋರಿ ಇಷ್ಟ ಆಗಿರೋರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಎಲ್ಲ ಸಪೋರ್ಟು ಮಾಡಿದ್ದೀರಾ. ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇವತ್ತು ಇನ್ನು ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಲ್ಲೇ ಸೀರಿಯಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇನೆ. ತುಂಬ ಖುಷಿ ಆಗ್ತಿದೆ, ನಿಜವಾಗೂ ಸುಳ್ಳಲ್ಲ. ನಾನು ಬರೀ 6 ಮಂತ್ ಕೂಡ ಆಗಿಲ್ಲ ನಾನು ಇನ್ನೂ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು. ಆಲ್ರೆಡಿ ನನಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಹಾಗೆಯೇ 4000 ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿದೆ. ತುಂಬ ಖುಷಿ ಇದೆ ನನಗೆ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇನ್ನು ಇಲ್ಲಿ ಸೂರ್ಯ ಬದಲಾಯಿಸ್ಕೊಂಡು ಕನಕನ ಅರುಣ್ಗೆ ಮದುವೆ ಮಾಡಬೇಕಂತ ಡಿಸೈಡ್ ಮಾಡಿರ್ತಾನೆ. ತುಂಬ ಖುಷಿಯಾಗಿರ್ತಾಳೆ. ಮೀನಂತೂ ತುಂಬ ಭಾವುಕಳಾಗಿರ್ತಾಳೆ. ಅವಳಂತೂ ಅಳ್ತಾ ಇರೋದು ನೋಡಿ, ಯಾಕಮ್ಮ ಹಂಗಳ್ತಾ ಇದೆಯಾ ಅಂದಾಗ, ಹರಿ ನೀವು ಒಪ್ಕೊಂಡ್ರಲ್ಲ ನನಗೆ ತುಂಬ ಖುಷಿಯಾಗ್ತಿದೆ ಕಣ್ರಿ ಅಂತೇಳಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅವಳಂತೂ ಎಷ್ಟು ಖುಷಿ ಪಡ್ತಾಳೆ ಅಂತಂದರೆ ಅಷ್ಟು ಖುಷಿ ಪಡ್ತಾ ಇರ್ತಾಳೆ. ರೀ ಈ ಥರ ಡಿಸಿಷನ್ ಹೇಗ್ರಿ ತೊಗೊಂಡ್ರಿ ಅಂತ ಕೇಳಿದಾಗ, ಏನಿಲ್ಲಮ್ಮ ಯಾಕೋ ಅವರಿಬ್ಬರು ಪ್ರೀತಿ ಮಾಡಿ ಒಂದಾಗಿದ್ದಾರಲ್ವ, ಸುಮ್ಮನೆ ಯಾಕೆ ಅವರಿಬ್ಬರನ್ನ ಪ್ರೀತಿನ ಹಾಳು ಮಾಡೋದು ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವಾಗ ರಂಗನಾಥ್ ಅಂತೂ ತುಂಬಾ ಖುಷಿ ಪಡ್ತಾರೆ. ನಾನು ಹೇಳಲಿಲ್ಲ ಮೀನಾ ಅಂತ ಹೇಳಿಬಿಟ್ಟು, ಚೇಂಜ್ ಆದೇ ಆಗ್ತಾನೆ ನನ್ನ ಮಗ ಅಂತ ಹೇಳಿಬಿಟ್ಟು ಅಂತ ಅಂದ್ಕೊಂಡು ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಮಾತ್ರ ಶಾಂತಿ ಇದ್ಕೊಂಡು, ಅರೇ ನಾನೇನೋ ಪ್ಲ್ಯಾನ್ ಮಾಡಿ ಮೀನಾಗಿ ಹೇಳಿದ್ದೆ ಕಣ್ರಿ, ಅದು ಮೈನಸ್ಸೇ ಆಗೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಿರ್ತಾಳೆ. ಅದು ಏನೇ ಬೊಗಳೆ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾ ಇರ್ತಾನೆ. ಅದೇನಿಲ್ಲ, ನಾನು ಮೀನಾಗಿ ಹೇಳ್ಕೊಟ್ಟಿದ್ದೇನು ಗೊತ್ತಾ, ಅವರಿಬ್ಬರು ಓಡೋಗ್ಬಿಡ್ರಿ ಅಂತ ಹೇಳಿದ್ದೆ ರೀ, ಆದರೂ ಕೂಡ ಇವಾಗ ಸೂರ್ಯ ಹೆಂಗೋ ಒಪ್ಕೊಂಡು ಮದುವೆ ಮಾಡ್ತಿದ್ದಾನಲ್ವ ಅಂತ ಹೇಳ್ಬಿಟ್ಟು ಅವಳು ಏನೋ ಒಂಥರ ಮಾತಾಡ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆ ರವಿ ಶ್ರುತಿ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಎಲ್ಲರೂ ಕೂಡ ಖುಷಿಯಾಗಿರಬೇಕಾದಾಗ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಅಪ್ಪ ಒಂದು ವಿಷಯ ಗೊತ್ತೇನಪ್ಪ, ನಮ್ಮ ಮೀನಾ ಮನೆಯವ್ರು ಏನು ಗೊತ್ತಾ, ನನ್ನ ಮಾತು ಮೀರ್ದಲೇ ಕನಕ ಪ್ರೀತಿ ಮಾಡಿರೋ ಹುಡುಗನ್ನ ಬೇಡ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಬೇಡ ಅಂತ ಹೇಳಿದ್ಕೆ ಅವಳು ಪಾಪ ತ್ಯಾಗನೆ ಮಾಡೋಕ್ಕೆ ಹೊರಟಿದ್ಲಪ್ಪ. ನನ್ನ ಮೀನಾ ಫ್ಯಾಮಿಲಿ ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲಪ್ಪ ಅಂತ ಹೇಳಿದ ತಕ್ಷಣ ಮೀನಾಗೆ ರಿಜಿಸ್ಟ್ರ್ ಮ್ಯಾರೇಜ್ ಮಾಡಿರೋದೆಲ್ಲ ನೆನಪಾಗ್ಬಿಟ್ಟು ತುಂಬ ನೊಂದ್ಕೊಳ್ತಾ ಇರ್ತಾಳೆ. ಆದರೆ ಒಂಥರ ಫೀಲಿಂಗ್ಸು ಆಗ್ತಾ ಇರುತ್ತೆ. ಯಾಕೆಂದರೆ ಮುಚ್ಚುಮರೆ ಮಾಡಿ ಅವಳು ಮದುವೆ ಮಾಡಿರ್ತಾಳಲ್ವ ಅವರಿಬ್ಬರಿಗೆ ಮೊದಲೇ, ಅದಕ್ಕೋಸ್ಕರ. ಇನ್ನೆಲ್ಲರೂ ಬಂದು ರಂಗನಾಥ್ ಸರ್ ಹತ್ರ ಎಲ್ಲ ಮಾತಾಡ್ತಾ ಇರ್ತಾರೆ. ಮಾತಾಡಬೇಕಾದಾಗ ಇವಳಂತೂ ಎಗ್ತಾಳ ಮಾತಾಡ್ತಲೇ ಇರ್ತಾಳೆ. ಆವಾಗ ಇನ್ನೇನು ಅವ್ರನ್ನೆಲ್ಲ ಅರುಣ್ ಮನೆಯವ್ರನ್ನ ಬರೋಕ್ಕೆ ಹೇಳಿ ಅಂತ ಅಂದಾಗ ಮೀನಾ ಬಂದ್ಬಿಟ್ಟು ಫಸ್ಟು ಸೂರ್ಯ ಬರ್ತಾನೆ ರಂಗನಾಥ್ ಅವ್ರ ಹತ್ರ. ಅಪ್ಪ ನೀನೇ ಎಲ್ಲ ಮುಂದೆ ನಿಂತು ಈ ಮದುವೆನ ಮಾಡಬೇಕಪ್ಪ ನೀನು ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಮೀನಾ ಹೋಗ್ಬಿಟ್ಟು ಇವ್ರ ಹತ್ರ ಕೇಳ್ತಾಳೆ, ಶಾಂತಿ ಹತ್ರ. ಅತ್ತೆ ನೀವು ಕೂಡ ಹಿರಿಕರಾಗಿ ಮಾವನ ಜೊತೆ ನಿಂತ್ಕೊಂಡು ಮದುವೆ ಮಾಡಿ ಅಂತ ಹೇಳಿಬಿಟ್ಟು, ನನಗೆ ನಿಮ್ಮ ಮಾವನ ಥರ ದಾನ ಮಾಡೋಕ್ಕೆ ಬರಲ್ಲಮ್ಮ, ನಾನು ಆ ಫ್ಯಾಮಿಲಿಗೆಲ್ಲ ಬರೋದೇ ಇಲ್ಲ ಮದುವೆ ಮಾಡೋಕ್ಕೆ. ಹಿಂದೆ ನೋಡಿದ್ರೆ ದನದ ಕೊಟ್ಟಿಡಿ, ಮುಂದೆ ನೋಡಿದ್ರೆ ಕೊಚ್ಚಿಡೆ, ಈ ಥರ ಎಲ್ಲ ಇದೆ ನಿಮ್ಮ ಮನೆ ಹತ್ರ, ನನಗೆ ಅದೆಲ್ಲ ಸ್ಮೆಲ್ ಕುಡ್ಕೊಂಡು ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಒಂಥರ ಹರಟಾಗೋ ಥರ ಮಾತಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಇದ್ಕೊಂಡು, ಆ ವಾಸನೆಲ್ಲ ನಿನಗೆ ಹೋಗಬೇಕು ಅಂತಂದರೆ ನಿನ್ನ ಮನಸ್ಸಲ್ಲಿರೋ ಒಂದು ಕೆಟ್ಟ ಯೋಚನೆಗಳೆಲ್ಲ ಹೊರಗಡೆ ಹಾಕಿ ಫಸ್ಟು, ಹೋಗಿ ಒಳಗಡೆ ಫಸ್ಟು ಅಂತ ಹೇಳ್ಬಿಟ್ಟು ಬೈದ್ಬಿಡ್ತಾರೆ. ಹಾಗೆ ಇನ್ನೇನು ಶಾಂತಿ ಕೂಡ ಒಳಗಡೆ ಸುಮ್ಮನೆ ಹೊರಟೋಗ್ಬಿಡ್ತಾಳೆ. ಮತ್ತು ಇಲ್ಲಿ ಸೂರ್ಯ ಮಾತ್ರ ತುಂಬ ಖುಷಿ ಪಡ್ತಿರ್ತಾನೆ. ಇನ್ನೊಂದು ಕಡೆ ಇಲ್ಲಿ ರೋಹಿಣಿ ಶೋರೂಮಲ್ಲಿ ಇರ್ತಾಳೆ. ಮತ್ತು ಪೂಜಾ ಲವರ್ ಇರ್ತಾನಲ್ವ, ಅವನಿಗೆ 1 ಲಕ್ಷ ದುಡ್ಡು ಕೊಡಬೇಕಿರುತ್ತೆ. ಏಕೆಂದರೆ ಅವರಿಬ್ಬರು ಫ್ರೆಂಡ್ಶಿಪ್ ಕಟ್ಟಾಗಿರುತ್ತೆ ದುಡ್ಡಿನ ವಿಷಯಕ್ಕೋಸ್ಕರ. ಆವಾಗ ಅವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೇಳಿದ ತಕ್ಷಣವೇ ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ. ಆದರೆ ಪೂಜೆಗೆ ಫಸ್ಟು ವಿಷಯನ ತಿಳಿಸಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾಕೆ ನೀವೇ ಹೇಳಿ ಅಂತ ಅಂದಾಗ, ಇಲ್ಲ ಅದೇನು ಇಲ್ಲ, ಅದೇನೋ ಆಗೋಯ್ತು ಅಂತ ಹೇಳ್ಬಿಟ್ಟು ಅದನ್ನ ಹಗಲಿರೋ ವಿಷಯನ ಏನು ಹೇಳೋದಿಲ್ಲ. ತಿರ್ಗಿ ಆಮೇಲೆ ಏನು ಹೇಳ್ರಿ ಅಂದಾಗ, ನೋಡಿ ಫ್ರೆಂಡ್ಶಿಪ್ ಅಂತ ವಿಷಯ ಬಂದಾಗ ಅವಳು ಇವಾಗ ಲವರ್ ಆಗಿ ಉಳ್ಕೊಬಿಟ್ಟಿದ್ದಾಳೆ. ಫ್ರೆಂಡ್ಸ್ ಅಂತ ಏನು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅವಳು, ನೀವೇ ವಿಷಯನ ತಿಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಲ್ಲಿ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಅಂತ ಗೊತ್ತು ರೋಹಿಣಿಗೆ. ಆ ವ್ಯಕ್ತಿ ಬಂದಿರ್ತಾನೆ ಇವತ್ತು. ಬಂದ್ಬಿಟ್ಟು ಮಾತಾಡಿಸ್ತಾ ಇರ್ತಾನೆ. ಅವಳು ರಿಯಲ್ ಹೆಸ್ರು ಏನಿರುತ್ತೋ ಅದನ್ನು ಕಲ್ಯಾಣಿ ಅಂತ ಹೇಳ್ಬಿಟ್ಟು ಮಾತಾಡಿಸಿದ ತಕ್ಷಣವೇ ಸಡನ್ನಾಗಿ ಶಾಕ್ ಆಗಿಬಿಟ್ಟು ನಿಂತ್ಕೋತಾಳೆ. ಆಗ ಇಲ್ಲಾಕೆ ಬಂದು ನೀನು ಅಂತ ಹೇಳ್ಬಿಟ್ಟು ಸೈಡಿಗೆ ಕರ್ಕೊಂಡೋಗಿ ಮಾತಾಡ್ತಾ ಇರ್ತಾಳೆ. ಅಲ್ಲ ಬ್ಯಾಂಕ್ ಹತ್ರ ಯಾಕೆ ಹೋಗ್ತಾರೆ ಎಲ್ಲರೂ
ಕೂಡ ಅಮೌಂಟ್ ಇಸ್ಕೊಳಕ್ಕೆ ತಾನೇ ಹೋಗೋದು, ಅದಕ್ಕೆ ನಾನು ಕೂಡ ಅಮೌಂಟ್ ಇಸ್ಕೊಳ್ಳೋಕ್ಕೆ ಬಂದಿದ್ದೀನಿ ನಿನ್ನ ಹತ್ರ ಅಂದಾಗ, ನಿನ್ನಂಥ ಅಮಾಯಕನ ನಾನು ಎಲ್ಲೆಲ್ಲಿ ನೋಡಲಿಲ್ಲ, ನಿನ್ನಂಥ ಲೋಫರ್ನ ಎಲ್ಲೆಲ್ಲಿ ನೋಡಲಿಲ್ಲ, ನಿನ್ನಂಥ ಗಂಡಸನ್ನ ನಾನು ಎಲ್ಲೆಲ್ಲಿ, ನನ್ನಂಥ ಹೆಣ್ಣನ್ನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ದುಡ್ಡು ಕಿತ್ಕೊಂಡು ತಿಂತಾ ಇದೆಯಲ್ಲ, ದುಡ್ಕೊಂಡು ತಿನ್ನೋ ಶಕ್ತಿ ಇಲ್ವಾ ನಿನ್ಗೆ ಅಂದಾಗ, ನೀನೇ ಕಾರಣ ಇದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಅಂತ ಅಂದಾಗ, ನಾನೇನು ಕಾರಣ ಆಗ್ತೀನಿ ಅಂದಾಗ, ಆ ಓನರೇ ಅಲ್ವಾ ಕಾರಣ ಆಗಿದ್ದು, ನಾನು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಇದೆಲ್ಲ ಆಗಬೇಕಾಗಿತ್ತು ಅಂತ ಇಂಗ್ಲೀಷ್ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾನೆ. ಆಗ ಹೇಳಿದ ತಕ್ಷಣ ರೋಹಿಣಿ ಇದ್ಕೊಂಡು ನನ್ನಿಂದ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಹಾಗಾದರೆ ಸೂರ್ಯನ ನಂಬರ್ ಹೇಗಾದರೂ ಮಾಡಿ ನಾನು ಕಲೆಕ್ಟ್ ಮಾಡಿದ್ದೀನಿ ಬಿಡು, ಸೂರ್ಯನಿಗೆ ಎಲ್ಲ ವಿಷಯನೇ ಹೇಳ್ಬಿಡ್ತೀನಿ ನಿಂದು ಅಂತ ಹೇಳ್ಬಿಟ್ಟು ಅವಾಗ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಹಂಗೆ ಮಾಡಿದ ತಕ್ಷಣ ರೋಹಿಣಿ ಇದ್ಕೊಂಡು ಶಾಕ್ ಆಗಿಬಿಡ್ತಾಳೆ. ಇನ್ನೇನು ಅವ್ನು ಫೋನ್ ತೊಗೊಳ್ತಾನೆ, ಫೋನ್ ಮಾಡಬೇಕು ಅಂತ ಹೇಳಿಬಿಟ್ಟು ಫೋನ್ ಮಾಡಬೇಕಂತ ತೊಗೊಂಡ ತಕ್ಷಣವೇ ಇಲ್ಲ ಮಾಡಬೇಡ ಅಂತ ಹೇಳಿದಾಗ, ಅವಾಗ ಎಷ್ಟಂತ ಕೇಳ್ತಾನೆ ಗೊತ್ತಾ ಅವನು, 10 ಲಕ್ಷ ಕೊಡು, ಇನ್ನು ಯಾವತ್ತೂ ಲೈಫಲ್ಲಿ ನಿನ್ನ ಜೊತೆಗೆ ಬರೋದಿಲ್ಲ, ನಿನ್ನ ಹತ್ರ ಎಂಟ್ರಿ ಕೂಡ ಕೊಡೋದಿಲ್ಲ, ನನಗೂ ನೀನು ಒಂದೇ ಸರಿ ಡೀಲ್ ಆಗಿ ಹೋಗ್ಬಿಡ್ಲಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾನೆ. ಆದರೆ ತುಂಬಾ ಶಾಕ್ ಆಗಿಬಿಟ್ಟು ರೋಹಿಣಿ ನಿಂತಿರ್ತಾಳೆ. ಇನ್ನು ಒಂದು ಕಡೆ ಇಲ್ಲಿ ಅಂತೂ ಸಂಭ್ರಮವೇ ಸಂಭ್ರಮ. ಮೀನಾ ಫ್ಯಾಮಿಲಿ ಮನೆಯವರೆಲ್ಲ ನೋಡೋಕೆ ಬಂದಿರ್ತಾರೆ, ಅರುಣ್ ಮನೆ ಕಡೆಯವರೆಲ್ಲ ಮೀನಾ ಮನೆಗೆ ಬಂದಿರ್ತಾರೆ ನೋಡೋಕ್ಕೆ ಕನಕನ. ತುಂಬ ಚೆನ್ನಾಗಿ ಎಲ್ಲ ಒಂದು ಸಂಪ್ರದಾಯದ ಪ್ರಕಾರದಲ್ಲೇ ಮಾತಾಡಬೇಕು ಅಂತ ಇರ್ತಾರೆ. ಇನ್ನು ಕನಕ ಎಲ್ಲರಿಗೂ ಟೀ ಕೊಡೋಕ್ಕೆ ಹೋಗಿರ್ತಾಳೆ. ಆಗ ಸೂರ್ಯ ಸ್ವರ ಅಂತ ಕಾಫಿ ಕುಡಿತಾ ಇರ್ತಾನೆ. ಕುಡಿಬೇಕಾದಾಗ ಇಲ್ಲಿ ಇವರಿಬ್ಬರು ಮುಖ ನೋಡ್ಕೋತಾ ಇರ್ತಾರಲ್ಲ, ಡಿಸ್ಟರ್ಬ್ ಆಗಿಬಿಡುತ್ತೆ ಎಲ್ಲರಿಗೂ ಕೂಡ. ಅಲ್ಲ ಪ್ರೇಮಿಗಳು ಕಣ್ಕಂಡು ಇಟ್ಕೊಂಡು ಇದು ಮಾಡ್ತಿದ್ರಲ್ವಾ, ಅದಕ್ಕೆ ಹಂಗೆ ಅಂದೆ ನಾನು, ಯಾಕ್ರಿ ಹಂಗೆ ಕಾಫಿ ಕುಡಿತಿದ್ರಂತ ಮೀನಾ ಅಂದಾಗ ಅವನೇನೋ ಒಂಥರ ಮಾತಾಡ್ತಾ ಇರ್ತಾನೆ. ಇನ್ನೆಲ್ಲರೂ ಕೂಡ ತುಂಬ ಸಂಭ್ರಮದಿಂದ ಖುಷಿಯಿಂದ ಮಾತಾಡ್ತಾರೆ. ಇನ್ನು ರಂಗನಾಥ್ ಅಂತೂ ಸರಿ ಆಯಿತು, ಇನ್ನೆಲ್ಲ ಒಪ್ಕೊಂಡಿದ್ದಾಯಿತು, ಎಲ್ಲರೂ ಮಾಡಿದ್ದು ಆಯಿತು, ಏಕೆಂದರೆ ಹುಡುಗಿ ಒಪ್ಕೇನೇನಪ್ಪ ಅಂತ ಕೇಳೋ ಆಪ್ಷನ್ನೇ ಇಲ್ಲ, ಯಾಕೆಂದರೆ ನೀವು ಮೊದಲೇ ಇಷ್ಟಪಟ್ಬಿಟ್ಟಿದ್ದೀರಾ, ಈಗ ನಾವು ಹೇಗೆ ಮದುವೆ ಮಾಡಿಕೊಡ್ಬೇಕು ಏನು ಅಂತೇಳಿ ರಂಗನಾಥ್ ಅವರು ಕೇಳ್ತಾರೆ. ಕೇಳಿದ ತಕ್ಷಣ ಮೀನಾ ಇದ್ಕೊಂಡು ಏನಿಲ್ಲ, ನಾನೊಂದು ಪ್ಲಾನ್ ಮಾಡಿದ್ದೀನಿ ಮವ, ಅದೇ ರೀತಿ ಮಾಡೋಣ, ನಾನು ದೇವಸ್ಥಾನದಲ್ಲೆಲ್ಲ ಮಾತಾಡಿದ್ದೀನಿ ಅಂತ ಅಂದಾಗ, ಅದೇಗಾಗುತ್ತೆ ಅಂತೇಳಿ ಸೂರ್ಯ ಹೇಳ್ತಾನೆ. ಅಲ್ಲಿರೋರೆಲ್ಲ ಶಾಕ್ ಆಗಿಬಿಡ್ತಾರೆ. ಇಲ್ಲ ಆ ರೀತಿಯೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಮೀನಾ ಕನಕ ಮದುವೆ ನಾನು ತುಂಬ ಗ್ರ್ಯಾಂಡಾಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಒಂದು ಚೌಟ್ರಿಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಹಂಗೆ ಹೇಳಿದ ತಕ್ಷಣ ಸರಿ ಆಯ್ತಲ್ಲ ಇನ್ನೇನು ಅಂತ ಹೇಳಿದಾಗ, ಇನ್ನು ಅರುಣರಮ್ಮ ಇದ್ಕೊಂಡು ರಾಯ್ರೆ ನಮ್ಮನೆ ಫ್ಯಾಮಿಲಿ ಕಡೆಯನ್ನು ಅಷ್ಟೊಂದು ಜನ ಬರೋದಿಲ್ಲ, ಒಂದು 50ರಿಂದ 60 ಜನ ಬರ್ಬೋದು ಅಷ್ಟೇ ಅಂತ ಹೇಳ್ಬಿಟ್ಟು ಅರುಣ್ ಅವರಮ್ಮ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯ್ತಲ್ಲ ಇನ್ನೇನೆಲ್ಲ ಸೆಟ್ ಆಯ್ತಲ್ಲ ಅಂತ ಅಂದಾಗ, ಇನ್ನು ಒಂದೇ ಖುಷಿಯಿಂದ ತುಂಬ ಖುಷಿಯಿಂದ ಎಲ್ಲರೂ ಕೂಡ ಇರಬೇಕಾದಾಗ ಇಲ್ಲಿ ಅರುಣ್ ಒಂದು ಮಾತು ಹೇಳ್ತಾನೆ, ನನಗೆ ಇನ್ನೇನಾದರೂ ಕಂಡೀಷನ್ ಇದೆಯಾ ನಿಮ್ಮ ಕಡೆಯಿಂದ, ಇನ್ನೇನಾದರೂ ನಮ್ಮ ಕಡೆಯಿಂದ ಆಗಬೇಕಾ ಅಂತೇಳಿ ಇಲ್ಲಿ ರಂಗನಾಥ್ ಅವ್ರು ಕೇಳಿದಾಗ ಅರುಣ್ ಒಂದು ಮಾತು ಹೇಳ್ತಾನೆ, ಹೌದು ನನಗೆ ಇನ್ನೊಂದು ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು. ಅದೇನು ಹೇಳಪ್ಪ ಕಂಡೀಷನ್ ಅಂತೇಳಿ ಕೇಳಿದಾಗ, ನನಗೊಂದೇ ಒಂದು ವಿಷಯ, ಮದುವೆಗೆ ಯಾರು ಕುಡ್ಕೊಂಡು ಬಂದಿಲ್ಲ ಅಂದರೆ ಅಷ್ಟೇ ಸಾಕು ನನಗೆ ಅಂತೇಳಿ ಅರುಣ್ ಹೇಳ್ತಾನೆ. ಅಲ್ಲಿಗೆ ಸೂರ್ಯನಿಗೆ ಒಂಥರ ಮುಜುಗರ ಆಗುತ್ತೆ, ಅಂದರೆ ಸೂರ್ಯನಿಗೆ ಹೇಳೋ ಥರ ಮಾತಿರುತ್ತೆ, ಕುಡ್ಕೊಂಡು ಬಂದು ಎಲ್ಲಿ ಮದುವೆ ಹಾಳು ಮಾಡಿಬಿಡ್ತಾರೋ ಅಂತ ಹೇಳ್ಬಿಟ್ಟು. ಓ ಸರಿಯಪ್ಪ ಆಯಿತು ಹಂಗಾದ್ರೆ ಅಂದಾಗ, ಇಲ್ಲಿ ಸೂರ್ಯ ಇದ್ಕೊಂಡು ಇದು ನನಗೆ ಹೇಳ್ದಂಗಿತ್ತು ಈ ಮಾತು, ಖಂಡಿತ ಆ ಕೆಲಸ ಮಾಡೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಒಂದು ಕಡೆ ರಂಗನಾಥ್ ಇದ್ಕೊಂಡು ಮಾತು ಕೊಡ್ತಾನೆ ಅವ್ರಿಗೆ, ನೋಡಪ್ಪ ಆ ಥರ ತೊಂದರೆ ಆಗೋದಿಲ್ಲ, ಏನು ಟೆನ್ಷನ್ ಮಾಡ್ಕೋಬೇಡ, ನಾನು ಇದನ್ನ ನಿನಗೆ ಮಾತು ಕೊಡ್ತಿರೋದು ಅಂತ ಹೇಳ್ಬಿಟ್ಟು, ಯಾಕೆಂದರೆ ನನ್ನ ಮಗನಿಂದ ಇದೆಲ್ಲ ತೊಂದರೆ ಆಗುತ್ತೇನೋ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಭರವಸೆ ಕೊಟ್ಬಿಡ್ತಾರೆ. ಆಗ ಸೂರ್ಯ ಮಾತ್ರ, ಆದರೆ ಒಂದು ವಿಷಯ ಹೇಳ್ತೀನಿ ಅಪ್ಪ, ಎಲ್ಲರನ್ನೂ ಮೂಗು ವಾಸನ ನೋಡಿಬಿಟ್ಟು ಮದುವೆ ಕುಡ್ಕೊ ಬಂದಿಲ್ವಾ ಅಂತೇಳಿ ನೋಡೋಕ್ಕಾಗುತ್ತೇನಪ್ಪ ಅಂದಾಗ, ನೋಡು ಸೂರ್ಯ ನೀನೇನು ಮಾತಾಡಬೇಡ ಸುಮ್ಮನೆ ಇದ್ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗಿನ್ನೇನು ತಗೊಳ್ಳೋದು ಕೊಡೋ ಶಾಸ್ತ್ರ ಎಲ್ಲ ಮಾಡ್ತಾರೆ, ಮತ್ತು ಜೊತೆಗೆ ನಿಂತ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೊತಾರೆ. ಮತ್ತು ಅರುಣು ಸೂರ್ಯನ ಕೂಡ ಕರೀತಾನೆ, ಬಂದು ನೀವು ನಿಂತ್ಕೊಳ್ಳಿ ಅಂತ, ಮತ್ತು ಥ್ಯಾಂಕ್ಸ್ ಹೇಳ್ತಾನೆ. ತುಂಬ ಖುಷಿ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಇನ್ನು ಸೂರ್ಯನ ಅವರಿಬ್ಬರನ್ನ ಅವಳು ಪ್ರೀತಿಸಿರೋ ಹುಡುಗನ ಜೊತೆಗೆ ಮದುವೆ ಮಾಡ್ತಾ ಇದ್ದಾನೆ, ಅವನೊಂದು ದೊಡ್ಡ ಮನಸ್ಸು ಮಾಡಿಬಿಟ್ಟ. ಇನ್ನು ಎಲ್ಲರೂ ಕೂಡ ನಾವು ಹೊರಡ್ತೀವಿ ಅಂತೇಳಿ ಅರುಣ್ ಫ್ಯಾಮಿಲಿ ಕೂಡ ಹೊರಡ್ತಾರೆ. ಇಲ್ಲೊಂದು ಕಡೆ ರಂಗನಾಥ್ ಅವ್ರು ಕೂಡ ನಾವು ಹೊರಡ್ತೀವಿ ಅಂತ ಹೇಳಿದಾಗ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕನಕ ಫ್ಯಾಮಿಲಿ ಅವರೆಲ್ಲ ಹೇಳಿಬಿಟ್ಟು ಅವ್ರ ಅಪ್ಪನ ಫೋಟೋದ ಹತ್ರ ನಿಂತ್ಕೊಂಡು ಕೈ ಮುಗಿತಾ ಇರ್ತಾರೆ, ಎಲ್ಲ ಒಳ್ಳೇದಾಯಿತು ಅಂತ ಹೇಳಿಬಿಟ್ಟು. ಇನ್ನು ಒಂದು ಕಡೆ ಇಲ್ಲಿ ಅಂತೂ ರವಿ ಶ್ರುತಿ ಹಣ್ಣು ತಿನ್ಕೊಂಡು ತುಂಬ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಹೋಟೆಲ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಹಾಗೇನೆ ಇಲ್ಲಿ ಕನಕ ಮದುವೆ ಕೂಡ ಮಾತಾಡ್ತಿರ್ತಾರೆ. ದಯವಿಟ್ಟು ಈಗಳೇ ನೀನು ಹೋಟ್ಲು ಮಾತ್ರ ಎತ್ಬೇಡ ಕಣೆ, ನಿನಗೆ ನನಗೆ ಸಖತ್ತು ಇರಿಟೇಷನ್ ಆಗ್ತಾ ಇರುತ್ತೆ ನಿನಗೆ ಅಂತಂದಾಗ, ಯಾಕೆ ರವಿ ನನ್ನ ಹೋಟೆಲಲ್ಲೇ ನೀನು ಬಂದು ಅಡುಗೆ ಮಾಡ್ಕೊಂಡು ಇರ್ಬೋದಲ್ವಾ, ಯಾಕೆ ಇಷ್ಟೊಂದೆಲ್ಲ ಮುಜುಗರ ಪಟ್ಕೋತೀಯ, ಯಾವಾಗಲೂ ಹೋಟೆಲ್ ಅಂತಂದರೆ ಬರೀ ಬೇರೆ ಕೆಳಗೆ ಕೆಲಸ ಮಾಡೋದೇ ನಿಂದೊಂದು ಇದಾಗ್ಬಿಟ್ಟಿದೆಯಾ ಅಂತ ಬೈತಾ ಇರ್ತಾಳೆ. ಅಯ್ಯೋ ತಾಯಿ ನನಗೆ ದಯವಿಟ್ಟು ಇದನ್ನು ಹೇಳ್ಬೇಡ ಕಣವ ಅಂದಾಗ, ಇನ್ಮೇಲೆ ಏನು ಹೇಳೋದಿಲ್ಲ ಬಿಡು ಆಯಿತು, ಈಗ ಒಂದು ಕೆಲಸ ಮಾಡೋಣ, ಫಸ್ಟು
ಕನಕ ಮದುವೆ ಸೆಟ್ ಆಗಿದೆಯಲ್ವಾ, ಕನಕ ಮದುವೆಗೆ ನಾವು ಏನು ಕೊಡೋಣ ಗಿಫ್ಟು ಅಂತೇಳಿ ಮಾತಾಡ್ತಾ ಇರ್ತಾರೆ. ಅಂದರೆ ಈ ಹೋಟೆಲ್ ವಿಷಯ ಕನಕ ಮದುವೆ ಆಗೋವರೆಗೂ ಮಾತ್ರ, ಆಮೇಲೆ ನಾನು ಎತ್ಕೊಳ್ತಲೇ ಇರ್ತೀನಿ ಅಂದಾಗ ಅಂದರೆ ಆಫರ್ ಕೊಟ್ಟಿದೆಯಾ, ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದೆಯಾ ಅಂತೇಳಿ ಹೇಳ್ತಾ ಇರ್ತಾರೆ. ಇನ್ನು ಅಷ್ಟರಲ್ಲೇ ಏನು ಗಿಫ್ಟ್ ಕೊಡೋಣ ಅಂತ ಅವರು ಕೂಡ ಮಾತುಕತೆ ಮಾತಾಡಬೇಕಾದಾಗ ರಂಗನಾಥ್ ಅವ್ರು ಇದ್ಕೊಂಡು ಮೀನಾ ಅಂತೇಳಿ ಮಾತಾಡ್ಸ್ಕೊಂಡು ಬರ್ತಾರೆ. ಹೇಳಿ ಮವ ಅಂತೇಳಿ ಹೋಗಿ ನಿಂತ್ಕೋತಾರೆ. ತೊಗೊಳಮ್ಮ ಅಂತೇಳಿ ಒಂದು ಕವರ್ನ ಕೊಡ್ತಾರೆ. ಏನು ಮವ ಅದು ಅಂತೇಳಿ ಓಪನ್ ಮಾಡಿದಾಗ ದುಡ್ಡಿರುತ್ತೆ ಅದರಲ್ಲಿ. ನೋಡಮ್ಮ, ನನ್ನ ಕೈಲಿ ಇಷ್ಟೇ 1,00,000 ಸಹಾಯ ಮಾಡೋಕ್ಕಾಗುತ್ತೆ, ₹1 1,00,000 ನಾನು ಸಹಾಯ ಮಾಡೋಕ್ಕಾಗುತ್ತೆ ಹೇಳಿ ಕೊಟ್ಟ ತಕ್ಷಣವೇ ಎದ್ಬಿಡ್ತಾಳೆ ಇಲ್ಲಿ ಶಾಂತಿ. ನೀನು ಬರೀ ದಾನ ಸೂರ ಕರ್ಣ ₹1,00,000 ಕೊಡ್ತಾರ ಯಾರಾದ್ರೂ ಅಂತ ಹೇಳ್ಬಿಟ್ಟು ಬೈಬಿಡ್ತಾಳೆ. ಇಲ್ಲಿ ಒಂದು ಕಡೆ ರೋಹಿಣಿನೂ ಮನೋಜು ಕೂಡ ಅಷ್ಟೇ ತುಂಬಾ ಶಾಕ್ ಆಗಿಬಿಡ್ತಾರೆ. ನಿನ್ನ ಕೈಲಿ ಆಗಲ್ವಲ್ಲ, ಸುಮ್ಮನೆ ಇರೇ ನೋಡು ಅಂತ ಅಂದ್ಬಿಟ್ಟು ಬೈತಾನೆ. ಅಲ್ಲಿಗೆ ಒಂದು ಕಡೆ ಮೀನಾ ಕೂಡ ಬೇಜಾರು ಮಾಡ್ಕೋತಾಳೆ. ಇಲ್ಲಿ ಒಂದು ಕಡೆನ ರವಿಶ್ರುತಿ ಕೂಡ ಬಂದ್ಬಿಟ್ಟು ನಾವು ಕೂಡ ಅಡುಗೆದೆಲ್ಲ ನಾವೇ ವಹಿಸ್ಕೊಳ್ತೀವಿ, ನಾವೇ ಎಲ್ಲ ಅಡುಗೆದು ಮಾಡ್ತೀವಿ ಅಂದಾಗ ಏನು ಪ್ಲಾನ್ ಮಾಡಿದೆ ತಾಯಿ, ಬಂದು ಮುಂದೆ ನಿಂತು ಮದುವೆ ಮಾಡು ಅಂತ ಕೇಳ್ಕೊಂಡೆ, ಆದರೆ ಮನೆಯವ್ರನ್ನೆಲ್ಲ ಅಟ್ರಾಕ್ಷನ್ ಮಾಡಿಬಿಟ್ಟು ಎಲ್ಲರೂ ಎಲ್ಪ್ ಮಾಡೋ ಥರ ಮಾಡ್ಕೊಬಿಟ್ಟಿಯಲ್ಲೇ ನೀನು ಒಂದು ಕಡೆ ಈ ಗುಂಗ್ರಿ ಫಸ್ಟ್ ಆದರೆ ನೀನು ಸೆಕೆಂಡ್ ಬಿಡಿದ್ರಲ್ಲಿ ಅಂತ ಹೇಳ್ಬಿಟ್ಟು ಸಕ್ಕದಾಗಿ ಬೈತಾಳೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲೇವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.